ಜಿಬಿಎ ಚುನಾವಣೆ ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಹಿಂದೇಟನ್ನ ಹಾಕ್ತಾ ಇದೆ. ಮತ್ತೆ ಚುನಾವಣೆ ಮುಂದೂಡೋದಕ್ಕೆ ರಾಜ್ಯ ಸರ್ಕಾರ ಷಡ್ಯಂತ್ರ. ಎಲೆಕ್ಷನ್ಗೆ ತಯಾರಿ ನಡೆಸ್ತಾ ಇದ್ದ ಅಭ್ಯರ್ಥಿಗಳಿಗೆ ಶಾಕ್. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಈಗ ಸರ್ಕಾರ ಚುನಾವಣೆ ನಡೆಸೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ. ಎಲೆಕ್ಷನ್ಗೆ ತಯಾರಿಯನ್ನ ನಡೆಸ್ತಾ ಇದ್ದಂತ ಅಭ್ಯರ್ಥಿಗಳಿಗೆ ಶಾಕ್. ಚುನಾವಣೆ ಮುಂದೂಡಲು ಅವಕಾಶ ನೀಡುವಂತೆ ಮೊರೆ ಹೋಗಿದ್ದಾರೆ ಈಗ ಸರ್ಕಾರದವರು. ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ ರಾಜ್ಯ ಸರ್ಕಾರ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಬೇಕು ಅಂತ ಕೋರ್ಟ್ ತಾಕೀತನ್ನ ಮಾಡಿತ್ತು. SIR ನಡೆಯುತ್ತಿರುವ ಹಿನ್ನೆಲೆ ಸಿಬ್ಬಂದಿ ಕೊರತೆ ಎದುರಾಗಿದೆ. ಎಲೆಕ್ಷನ್ ನಡೆಸೋದಕ್ಕೆ ಸಿಬ್ಬಂದಿ ಕೊರತೆ ಹಿನ್ನೆಲೆ ಮುಂದೂಡಿಕೆ ಮಾಡಬೇಕು ಅಂತ ಇದೇ 13ನೇ ತಾರೀಕು ನ್ಯಾಯಾಲಯಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೋರ್ಟ್ ಏನಾದರೂ ಕೂಡ ಒಪ್ಪದೇ ಇದ್ರೆ ಚುನಾವಣೆ ನಡೆಸೋದು ಅನಿವಾರ್ಯತೆ. ಈಗಾಗಲೇ ಹಲವು ಬಾರಿ ಇದೇ ರೀತಿಯಾಗಿ ಮುಂದೂಡಿದ್ದಾರೆ ಚುನಾವಣೆಯನ್ನು ರಾಜ್ಯ ಸರ್ಕಾರಗಳು. ಚುನಾವಣೆ ನಡೆಸೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಈಗ SIR ಅನ್ನ ಇಟ್ಕೊಂಡು SIRಗೆ ಈಗಾಗಲೇ ಸರ್ಕಾರಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸಿಬ್ಬಂದಿಗಳ ಕೊರತೆ ಎದುರಾಗ್ತಾ ಇದೆ. ಹಾಗಾಗಿ ನಾವು ಸದ್ಯಕ್ಕಂತೂ ಚುನಾವಣೆ ಮಾಡೋದಕ್ಕಾಗೋದಿಲ್ಲ ಅಂತ ಮನವಿಯನ್ನು ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇದೇ ಆಗಸ್ಟ್ 31ನೇ ತಾರೀಕೊಳಗಡೆ GB ಎಲೆಕ್ಷನ್ ಆಗಲೇಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿತ್ತು. ಅದರಂತೆ ಸರ್ಕಾರ ಕೂಡ ಸಜ್ಜಾಗಿದ್ರು. ಅಭ್ಯರ್ಥಿಗಳು ಕೂಡ ಎಲ್ಲ ರೀತಿಯ ಸಕಲ ತಯಾರಿ ಮಾಡಿಕೊಂಡಿದ್ರು. ಈ ಬಾರಿ ಎಲೆಕ್ಷನ್, ಯಾಕಂದರೆ ಕಳೆದ 10 ವರ್ಷಗಳಿಂದ GB ಎಲೆಕ್ಷನ್ ಆಗೇ ಇಲ್ಲ. ಜನಪ್ರತಿನಿಧಿಗಳಿಲ್ಲದೆ ಬಣಗುಡುತ್ತಿದ್ದಾವೆ ವಾರ್ಡ್ಗಳು. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳೇ ಆಡಳಿತವನ್ನು ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಚುನಾವಣೆ ಆಗಬೇಕು ಅಂತ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ನೋಡ್ತಾ ಇದ್ದೀವಿ ಆಗಸ್ಟ್ 31ನೇ ತಾರೀಕು ಚುನಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಈಗ ನೋಡಿದ್ರೆ ಚುನಾವಣೆ ನಡೆಸೋದಕ್ಕೆ ನಾವು ಸಜ್ಜಾಗಿಲ್ಲ ಅಂತ ಸರ್ಕಾರ ಷಡ್ಯಂತ್ರವನ್ನು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಆಗುತ್ತಾ ಹಾಗಾದ್ರೆ ಚುನಾವಣೆ? ಅಪ್ಡೇಟ್ಸ್ ಕೊಡೋದಾದ್ರೆ ಯಶೋಕುಮಾರ್, ಕಳೆದ BBMP ಇದ್ದು ಅದಾದ ನಂತರ BBMPಯಲ್ಲಿ ಸಾಕಷ್ಟು ವರ್ಷಗಳಿಂದ ಚುನಾವಣೆ ಆಗಿರಲಿಲ್ಲ. ಅದಾದ ಬಳಿಕ ಒಂದು ಪಾಲಿಕೆಯನ್ನು 5 ಪಾಲಿಕೆಯಾಗಿ ವಿಂಗಡಣೆ ಮಾಡಿ GBA ಆಡಳಿತಕ್ಕೆ ಬಂತು ಸೆಪ್ಟೆಂಬರ್ 2ನೇ ತಾರೀಕು. ಈ ಒಂದು GBA ಆಡಳಿತ ಶುರುವಾದಾಗ ಎಲ್ಲರಲ್ಲೂ ಕೂಡ ಒಂದು ಹೋಪ್ ಇತ್ತು, GBA ಚುನಾವಣೆ ಆಗುತ್ತೆ, ಪ್ರತಿಯೊಬ್ಬ ವಾರ್ಡಿಗೂ ಕೂಡ ಒಬ್ಬೊಬ್ಬ ಜನಪ್ರತಿನಿಧಿ ಸಿಗ್ತಾನೆ, ಅಲ್ಲಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿ. ಹಾಗೆ ಕಾಂಗ್ರೆಸ್ ಸರ್ಕಾರವು ಕೂಡ ನಾವು GBA ಚುನಾವಣೆ ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಮುಂದೂಡಿಕೆ ಮಾಡೋದಿಲ್ಲ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಸರ್ಕಾರವು ಕೂಡ GBA ಚುನಾವಣೆನ ಮುಂದೂಡೋಕೆ ಪದೇ ಪದೇ ಪ್ರಯತ್ನ ಪಡ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿಯೇ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿತ್ತು, ಜೂನ್ 30ರೊಳಗೆ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ನೆಪವನ್ನ ಹೊಡ್ಡಿ ಆ ಒಂದು ಡೇಟ್ ಏನಿದೆ ಆ ಒಂದು ಡೇಟ್ ಅನ್ನ ಮುಂದೂಡಿಕೆ ಮಾಡ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಕೂಡ ಆಗಸ್ಟ್ 31ರೊಳಗೆ ಎಲೆಕ್ಷನ್ ನ ಮಾಡಲೇಬೇಕು ನೀವು, ಅದಾದ ಬಳಿಕ ನಾವು ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಎಚ್ಚರಿಕೆಯನ್ನ ಹಾಗೆ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಇವಾಗ ಮತ್ತೆ ಈ ಒಂದು ಡೇಟ್ ಅನ್ನ ಮುಂದೂಡಿಕೆ ಮಾಡ್ಲಿಕ್ಕೆ ಇವಾಗ ಕಾಂಗ್ರೆಸ್ ಸರ್ಕಾರ ಹರಸಾಹಸ ಪಡ್ತಾ ಇರೋದು ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಈಗ ಆಲ್ರೆಡಿ SIR ಪ್ರಕ್ರಿಯೆ ಆರಂಭ ಆಗಿದೆ. ಮತ್ತೊಂದು ಕಡೆಯಲ್ಲಿ ಮಳೆಗಾಲ ಇದೆ. SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ಸಿಬ್ಬಂದಿಯನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಳೆಗಾಲ ಇರೋದ್ರಿಂದಾಗಿ ಒಟ್ಟೊಟ್ಟಿಗೆ ಈ ಒಂದು ಚುನಾವಣೆ ಬಂತು ಅಂತ ಹೇಳಿದ್ರೆ ಮತ್ತಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ನಮಗೆ ಈ ಒಂದು ಚುನಾವಣೆ ದಿನಾಂಕವನ್ನ ಮುಂದೂಡಿ ಅಂತ ಹೇಳಿ ಅರ್ಜಿ ಸಲ್ಲಿಸಲಿಕ್ಕೆ ಇವಾಗ ಸಜ್ಜಾಗಿರುವಂತಹದ್ದು. ಆಗಸ್ಟ್ 13ನೇ ತಾರೀಕು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೂ ಕೂಡ ತಯಾರಿಗಳು ಒಂದ್ ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಚಾಚು ತಪ್ಪದೆ ಇವಾಗ ಚುನಾವಣಾ ಆಯೋಗ ಪಾಲಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ಅಂತಿಮ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರುವಂತದ್ದು, ಅದ್ರ ಜೊತೆಗೆ ವಾರ್ಡ್ ಕೂಡ ವಿಂಗಡಣೆ ಆಗಿರುವಂತದ್ದು, ಎಲ್ಲ ರೀತಿಯ ತಯಾರಿಗಳು ಕೂಡ ಆಗಿರುವಂತದ್ದು. ಇನ್ನು ಡೇಟ್ 1 ಅನೌನ್ಸ್ ಮಾಡುವಂತದ್ದು ರಾಜ್ಯ ಚುನಾವಣಾ ಆಯೋಗದ ಬಳಿ ಇದೆ. ಇದರ ನಡುವೆ ಇವಾಗ ಡೇಟ್ ಅನ್ನ ಮುಂದೂಡಿಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರವು ಕೂಡ ಹರಸಾಹಸವನ್ನ ಪಡ್ತಾ ಇದೆ. ಹೀಗಾಗಿ ಕಾದ್ ನೋಡಬೇಕಾಗಿದೆ ಆಗಸ್ಟ್ 13ರ ಬಳಿಕ ಈ ಒಂದು ಅರ್ಜಿ ಏನಾದರೂ ಸಲ್ಲಿಸುತ್ತ ಸರ್ಕಾರ, ಅಥವಾ ಇವಾಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ತಿಳಿಸಿದಂಗೆ ಆಗಸ್ಟ್ 31ರೊಳಗೇನೆ ಎಲೆಕ್ಷನ್ ಮಾಡುತ್ತಾ ಅಂತ ಹೇಳಿ. ಶಿವಕುಮಾರ್, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.